Welcome to the class on matrices and determinants. So today we are going to discuss about the solution system of linear equations. So linear equations ಅಂತಂದ್ರೆ A11, A12, A13 ಈ ಥರದ ಇಕ್ವೇಷನ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ನಾವೇನು ಕರಿತೀವಿ ಲೀನಿಯರ್ ಇಕ್ವೇಷನ್ಸ್ ಅಂತ ಕರಿತೀವಿ. ಸೊ ಲೀನಿಯರ್ ಇಕ್ವೇಷನ್ಸ್ ಅನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಈ ಮ್ಯಾಟ್ರಿಸಸ್ ಒಳಗೆ? See the definition. A system of equation in which all the unknown quantities occur in the first degree alone is called a system of linear equation. Okay, so just every time a matrices ಅನ್ನು ಡೈರೆಕ್ಟ್ ಆಗಿ ಕೊಡ್ತಿದ್ರು, ಬಟ್ ಲೀನಿಯರ್ ಇಕ್ವೇಷನ್ಸ್ ಒಳಗೆ ಈ ಥರ ಇಕ್ವೇಷನ್ಸ್ ಕೊಡ್ತಾರೆ. Okay, see here. Equation number 1, equation number 2 and equation number 3 ಈ ಥರ ಇಕ್ವೇಷನ್ಸ್ ಅನ್ನು ಕೊಡ್ತಾರೆ. ಇದನ್ನು ನಾವು ಮ್ಯಾಟ್ರಿಸಸ್ ಫಾರ್ಮ್ ಒಳಗೆ ಬರ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಾಗ್ತೈತಿ, ಸಾಲ್ವ್ ಮಾಡಬೇಕಾಗ್ತೈತಿ. ಕ್ಲಿಯರ್? ಸೊ ಸ್ಟಾರ್ಟ್ ದ ಎಕ್ಸಾಂಪಲ್. ಫೈಂಡ್ ದ ಸೊಲ್ಯೂಷನ್ ಆಫ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಗಿವನ್. ಸೊ ದಿಸ್ ಈಸ್ ಅ ಗಿವನ್ ಇಕ್ವೇಷನ್ x minus 3y plus 2z, 7x minus 21y plus 14z and minus 3x plus 9y minus 6z ಇವೇನದಾವ is equal to 0 ಅದಾವ. ಓಕೆ, ಸೊ ದಿಸ್ ಈಸ್ ವಾಟ್ ನಾನ್ ಟ್ರಿವಿಯಲ್. ಓಕೆ, ಇದೇನೈತಿ ನಾನ್ ಟ್ರಿವಿಯಲ್ ಐತಿ. ಸೊ ಇದೇನೈತಂದ್ರೆ 3 ಅನ್ನೋನನ್ನು ಹೊಂದೈತಿ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತಂದ್ರೆ ಸಿ ಹಿಯರ್ ದಿಸ್ ಈಸ್ ಅ mod a or adjacent of a ಅಂತ ಕರಿತೀವಿ. ಸೊ is equal to always it is a 0 only. ಸೊ ಇಲ್ಲಿ ನೋಡ್ರಿ ಇದನ್ನು ಹೆಂಗೆ ಬರ್ಕೋತೀವಿ ಅಂತಂದ್ರೆ ಈ ಇಕ್ವೇಷನ್ ಏನೈತಲ್ಲ ಇದು ನಮಗೆ ಫಸ್ಟ್ ರೋ, ಸೆಕೆಂಡ್ ರೋ ಆ್ಯಂಡ್ ಥರ್ಡ್ ರೋ ಎಕ್ಸ್ ವೈ ಝಡ್ ಈ ಕೋಯಿಫಿಷಿಯಂಟ್ಸನ್ನು ಬಿಟ್ಟು ಇದ್ರ ಬ್ಯಾಕ್ ಸೈಡ್ ಇರುವಂಥ ನಂಬರ್ಗಳನ್ನೇನದಾವಲ್ಲ ಈ ನಂಬರ್ಗಳನ್ನು ಬರ್ಕೊಂಡು ನಾವು ಒಂದು ಮ್ಯಾಟ್ರಿಕ್ಸ್ ಫಾರ್ಮ್ನ ಬರ್ಕೊತೀವಿ. ಸಿ ಹಿಯರ್ ಇಲ್ಲೇನೈತಿ ಎಕ್ಸ್ ಐತಿ. ಸೊ ಎಕ್ಸಿಂದ ಯಾವುದೇ ಸಂಖ್ಯೆ ಇಲ್ಲ ಅಂತಂದ್ರೆ ಇಲ್ಲಿ ಆಲ್ವೇಸ್ 1 ಇರುತ್ತೆ. ಕ್ಲಿಯರ್? ಸೊ ಫಸ್ಟ್ ರೋ ಒಳಗಿಂದ 1. ದೆನ್ ಇಲ್ಲೇನೈತೆ ನೋಡ್ರಿ -3y. ಸೊ y ಅಂದ್ರೆ ಕೋಯಿಫಿಷಿಯಂಟ್, ಅದನ್ನು ಬಿಟ್ವಿ ಅಂತಂದ್ರೆ -3. ದೆನ್ ನೆಕ್ಸ್ಟ್ ಸಿ ಹಿಯರ್ 2. ಸೊ ದಿಸ್ ಈಸ್ 2. ಸೆಕೆಂಡ್ ರೋ 7. ದೆನ್ -21. ನೆಕ್ಸ್ಟ್ ಪ್ಲಸ್ 14. ಸೊ 14. ದೆನ್ ಥರ್ಡ್ ಈಸ್ -3. ಓಕೆ, -3 ಪ್ಲಸ್ 9 ಆ್ಯಂಡ್ -6. ಸೊ ಈಸ್ ಈಕ್ವಲ್ ಟು 0. ಇದು ಏನು ಮಾಡಿದ್ವಿ ನಾವು ಮ್ಯಾಟ್ರಿಕ್ಸ್ ಫಾರ್ಮ್ನಾಗ ಬರ್ಕೊಂಡು. ಸೊ ಇದ್ರದ್ದು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಬೇಕು. ರ್ಯಾಂಕ್ ಆಫ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಾವು ಯಾವುದಾದ್ರೂ ರೋ ಅನ್ನು 0 ಮಾಡಬೇಕಾಗ್ತೈತಿ. ಸೊ ಇಲ್ಲಿ ನೋಡ್ರಿ ಏನು ಅಪ್ಲೈ ಮಾಡ್ತೀವಿ ಅಂತಂದ್ರೆ ಸಿ ಹಿಯರ್ ಡೈರೆಕ್ಟ್ಲಿ ಐತಿ R2 ಮತ್ತು R3 ಈ ಎರಡನ್ನೂ ರೋನ ಚೇಂಜಸ್ ಮಾಡ್ಕೊತೀವಿ. R1 ಆ್ಯಸ್ ಇಟ್ ಈಸ್. R2 ಏನು ಚೇಂಜ್ ಮಾಡ್ಕೊಂಡಿವಿ ಅಂತಂದ್ರೆ R2 -7 ಇಂಟು R1. ಸೊ R1ಗೆ 7ಇಂದ ಮಲ್ಟಿಪ್ಲೈ ಮಾಡಿಕೊಂಡು R2ನ R1ಇಂದ ಮೈನಸ್ ಮಾಡ್ಕೊಂಡಿವಿ. ಇನ್ ದ ಸೇಮ್ ಕೇಸ್ ಏನು ಮಾಡೀವಿ R3 ಪ್ಲಸ್ 3 ಇಂಟು R1. ಸೊ ಇದಕ್ಕೆ 3ಲೇ ಮಲ್ಟಿಪ್ಲೈ ಮಾಡಿಕೊಂಡು R3ನ R1 ಜೊತೆ ಆ್ಯಡ್ ಮಾಡೀವಿ. ಕ್ಲಿಯರ್? ಸೊ ಸಾಲ್ವ್ ಮಾಡ್ತೀರಿ. ಸೊ ನೋಡ್ರಿ ಫಸ್ಟ್ R2 -7 ಇಂಟು R1. 7 1 7 ಆಗ್ತೈತಿ. ಸೊ 7 - 7 0. R1 ಅಂತೂ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. R2 ಇದ್ದಿದ್ದು 7 - 7 0. ದೆನ್ -21 ಐತಿ. 7 ಇಂಟು R1 ಅಂದ್ರೆ 7 3 21. ಸೊ ಇಲ್ಲೇನೈತಿ ನೋಡ್ರಿ -21 ಮೈನಸ್ ಆಫ್ -21. ರೈಟ್? ಮೈನಸ್ ಏನಾಗ್ಬಿಡ್ತೈತಿ ಪ್ಲಸ್ ಆಗ್ತೈತಿ. ಸೊ ಮೈನಸ್ ಪ್ಲಸ್ ಗೆಟ್ ಕ್ಯಾನ್ಸಲ್ 0. ಸೇಮ್ ಆ್ಯಸ್ ಇಟ್ ಈಸ್ 7 2 14. 14 - 14 0. ಕ್ಲಿಯರ್? ಸೊ ಇದು R2 ಆಯಿತು. ದೆನ್ R3 ಏನಾಗುತ್ತೆ ನೋಡು 3 ಪ್ಲಸ್ 3 ಇಂಟು R1 ಅಂದರೆ ಇದರಲ್ಲೇ ಮಲ್ಟಿಪ್ಲೈ ವಿತ್ 3. 3 1 3. ಸೊ -3 ಪ್ಲಸ್ 3 ಗೆಟ್ ಕ್ಯಾನ್ಸಲ್ 0. 9 ಐತಿ. 3 3 9. 9 - 9 0. ಸೇಮ್ 3 2 6 ಆಗ್ತೈತಿ. -6 ಪ್ಲಸ್ 6 ಗೆಟ್ ಕ್ಯಾನ್ಸಲ್ 0. ಸೊ ಇಲ್ಲಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಏನಾಯ್ತು ನಮಗೆ 1. ಕ್ಲಿಯರ್? ಸೊ 1 ಈಸ್ ನಾಟ್ ಈಕ್ವಲ್ ಟು 3 ಟ್ರಿವಿಯಲ್. ಸೊ 3 ಆರ್ಡರ್ಸ್ ಐತಿ. ಸೊ ದಿಸ್ ಈಸ್ ನಾಟ್ ಈಕ್ವಲ್ ಟು 3. ಸೊ ಇಲ್ಲಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಅಡ್ಜಸೆಂಟ್ ಆಫ್ ಎ ಅಂತ ಕರಿತೀವಿ ಅಥವಾ ಮಾಡ್ ಎ ಇಸ್ ಈಕ್ವಲ್ ಟು ಇಲ್ಲೇನು ಗಿವನ್ ಐತಲ್ಲ ಈ ಗಿವನ್ ಇಕ್ವೇಷನ್ ಆ್ಯಸ್ ಇಟ್ ಈಸ್ ಬರ್ಕೊತೀರಿ. ಬರ್ಕೊಂಡು ಇಲ್ಲೇನು ಮಾಡ್ತೀವಿ ಅಂದ್ರೆ ಫಸ್ಟ್ ಈ 1 ಐತಲ್ಲ 1
ಆಮೇಲೆ 3 2 ಈ ಫಸ್ಟ್ ರೋ ಫುಲ್ ಏನೈತಿ ಇದನ್ನು ಹೊರಗಡೆ ಇಟ್ಕೊಂಡು ಇವತ್ತನ್ನು ಮಲ್ಟಿಪ್ಲೈ ಮಾಡ್ಕೊತೀವಿ. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲಿ ನೋಡಿರಿ, ಈ 1 ಐತಲ್ಲ, 1 ಆ್ಯಸ್ ಇಟ್ ಈಸ್ 1 ಇನ್ ಬ್ರಕೆಟ್ ಆಫ್ ಈ ಎರಡನ್ನು ಮಲ್ಟಿಪ್ಲೈ ಮಾಡ್ಕೊತೀರಿ ಫಸ್ಟಿಗೆ. ಕ್ಲಿಯರ್? ಸೊ 1 ಈ 1 ಬರ್ಕೊಂಡಾಗ ಏನು ಮಾಡ್ತೀವಿ, ಈ 4 ಮ್ಯಾಟ್ರಸಸ್ ತೊಗೊಂಡು 21 6 126 9 14 126 ರೈಟ್. ಓಕೆ, 21 6 126 ಮೈನಸ್ 14 9 126. ದೆನ್ ಇವು ಹೆಂಗಿರ್ತಾವಂದ್ರೆ ಮೈನಸ್ ಪ್ಲಸ್ ಮೈನಸ್ ಅಂತ ಇರುತ್ತೆ. ನೆಕ್ಸ್ಟ್ ಪ್ಲಸ್ ಈ 3 ಐತಿ, ಈ 3ನ ಆ್ಯಸ್ ಇಟ್ ಈಸ್ ಬರ್ಕೊತೀರಿ. ಸೊ ಜಸ್ಟ್ ಸಿ ಹಿಯರ್, ಈ 3 ಬರ್ಕೊಂಡಾಗ ನೆಕ್ಸ್ಟ್ ಈ ಮಿಡಲ್ದು ಎರಡು ಬಿಟ್ಟು ಇಲ್ಲಿ ಈ ಕಡೆ ಎರಡನ್ನೂ ಇಂಟಿಪ್ಲೈ ಮೀನ್ಸ್ 7 6 42 ಮೈನಸ್ ಐತಿ. ಸೊ 7 6 42 ಸೇಮ್ 14 3 42. ಕ್ಲಿಯರ್? ಸೊ 1 ತೊಗೊಂಡಾಗ ಈ 4 ತೊಗೊತೀವಿ, ಈ 3 ತೊಗೊಂಡಾಗ ಈ ಕಡೆದು 2 ನಂಬರ್ಸ್ ಏನದ ಅವನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ. ಇನ್ ದ ಸೇಮ್ ಕೇಸ್ ನೆಕ್ಸ್ಟ್ ಏನು ಮಾಡ್ತೀವಿ ನೋಡ್ರಿ, ಇಲ್ಲಿ 2 ತೊಗೊಂಡಿವಿ. ಸೊ ಈ ಲಾಸ್ಟ್ 1 ಐತಿ, 2 ಐತಿ. ಈ 2 ತೊಗೊಂಡಾಗ ನೆಕ್ಸ್ಟ್ ಏನು ಮಲ್ಟಿಪ್ಲೈ ಮಾಡ್ಕೊತೀವಿ ಅಂತಂದ್ರೆ ಈ ಸೈಡ್ದು 4 7 9 63. ಕ್ಲಿಯರ್? 7 9 63 21 3 63. ಸೊ ನೆಕ್ಸ್ಟ್ ಸ್ಟೆಪ್ 126 ಮೈನಸ್ 126 ಅಂದ್ರೆ 0ನೇ ಬರ್ತೈತಿ. ಸೊ 1 ಇಂಟು 0 0ನೇ ಆಗ್ತೈತಿ. ಸೇಮ್ ಗೆಟ್ ಕ್ಯಾನ್ಸಲ್ 0 3 0 0. ದೆನ್ 63 ಮೈನಸ್ 63 0ನೇ 2 0 0. ಸೊ ಎಲ್ಲ ಟರ್ಮ್ಸು ಏನಾಗ್ಬಿಡ್ತಾವೆ ನಮಗೆ 0. ದೇರ್ ಫಾರ್ ಮಾಡ್ ಎ ಈಸ್ ಅ ಸಿಂಗುಲರ್. ವ್ಯಾಲ್ಯೂ 0 ಬಂತಂದ್ರೆ ಅದಕ್ಕೇನು ಕರೀತಾರೆ, ಸಿಂಗುಲರ್ ಅಂತ ಕರೀತಾರೆ. ಸೊ ಕ್ಲಿಯರ್? ಇದನ್ನು ಒಂದ್ಸತಿ ಟ್ರೈ ಮಾಡಿರಿ ನೀವು ಬಿಡಿಸ್ಕೊಂಡು. ಓಕೆ, ಸಮ್ಟೈಮ್ಸ್ ಕನ್ಫ್ಯೂಸ್ ಆದಾಗ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ, ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಒನ್ ಮೋರ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಇದ್ರ ಬೇಸ್ ಮೇಲೇ. ಓಕೆ, ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಸಾಲ್ವ್ ಕಂಪ್ಲೀಟ್ಲಿ ದ ಸಿಸ್ಟಮ್ ಆಫ್ ಇಕ್ವೇಷನ್. ಸಾಲ್ವ್ ಕಂಪ್ಲೀಟ್ಲಿ ದ ಸಿಸ್ಟಮ್ ಆಫ್ ಇಕ್ವೇಷನ್. ಸೇಮ್ ಇಲ್ಲಿ 4 ಇಕ್ವೇಷನ್ಸ್ ಕೊಟ್ಟಾರ, ಅಲ್ಲೇನಿತ್ತು 3 ಇಂಟು 3 ಇತ್ತಂದ್ರೆ ಇಲ್ಲಿ ಆಬ್ವಿಯಸ್ಲಿ 4 ಇಂಟು 3 ಆಗ್ತೈತಿ. ಬಿಕಾಸ್ 4 ರೋಸ್ ಅದಾವು, 3 ಕಾಲಮ್ಸ್ ಬರ್ತಾವೆ ನಮಗೆ. ಹೌದು? ಸೊ ಇದನ್ನು ಏನು ಮಾಡ್ಕೋಬೇಕು ನಾವು, ಫಸ್ಟ್ ಮ್ಯಾಟ್ರೈಸಸ್ ಒಳಗೆ ಬರ್ಕೋಬೇಕು. ಸೊ ನೋಡಿರಿ, ಮ್ಯಾಟ್ರೈಸಸ್ ಒಳಗೆ ಬರ್ಕೊಂಡಾಗ ಇದ್ರ ವ್ಯಾಲ್ಯೂಸ್ 1 3 2 ಫಸ್ಟ್ ರೋ. ಸೆಕೆಂಡ್ ರೋ ಏನಾಗುತ್ತಾ 2 ಮೈನಸ್ 1 3. ಕ್ಲಿಯರ್? ಸೇಮ್ ಥರ್ಡ್ ರೋ ಏನಾಗುತ್ತೆ ನೋಡ್ರಿ, 3 ಮೈನಸ್ 5 4. ದೆನ್ ಲಾಸ್ಟ್ ರೋ 1, ಇಲ್ಲೇನು ಇಲ್ಲ ಅಂದ್ರೆ 1 ಇರುತ್ತೆ. 1 17 4. ಓಕೆ, ದಿಸ್ ಈಸ್ ಕ್ಲಿಯರ್. ಈಗ ನಾವು ಮ್ಯಾಟ್ರೈಸಸ್ ಫಾರ್ಮ್ನಾಗ ಬರ್ಕೊಂಡ್ವಿ. ಸೊ ನೆಕ್ಸ್ಟ್ ಯಾವ ಕಂಡೀಷನ್ ಅಪ್ಲೈ ಮಾಡ್ತೀವಿ ಚೆಕ್ ಮಾಡ್ಕೊರಿ. ಫಸ್ಟ್ ಕಂಡೀಷನ್ ಏನು ಮಾಡ್ತೀವಿ, ಡೈರೆಕ್ಟ್ಲಿ ನಮಗೆ R1 ಆ್ಯಸ್ ಇಟ್ ಈಸ್ ಇಟ್ಕೊಂಡು R2 R3 R4 ಮೂರನ್ನು ನಾವು ಈ ಥರ ಕಂಡೀಷನ್ ಅಪ್ಲೈ ಮಾಡ್ಕೊಂಡಿವಿ. R2 ಮೈನಸ್ 2 ಇಂಟು R1. ದೆನ್ R3 ಏನು ಮಾಡ್ಕೊಂಡಿವಿ, R3 ಮೈನಸ್ 3 ಇಂಟು R1 ಸೇಮ್ ಆ್ಯಸ್ ಇಟ್ ಈಸ್ R4 ಮೈನಸ್ R1. ಸೊ ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿದಾಗ R2 R3 R4 ಅಷ್ಟೇ ಚೇಂಜ್ ಆಗ್ತಾವೆ ಅಂತಂದ್ರೆ R1 ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಸೊ ಫಸ್ಟ್ ಏನು ಮಾಡ್ತೀವಿ, R1 ಆ್ಯಸ್ ಇಟ್ ಈಸ್. ದೆನ್ R2 ಏನು ಚೇಂಜಸ್ ಆಗ್ತದೆ ನೋಡಿರಿ, R2 ಮೀನ್ಸ್ ಇದ 2 ಇಂಟು R1 2 ಮೈನಸ್ 2 ಬಿಕಾಸ್ 2 1 2 2 ಮೈನಸ್ 2 ಅಂತಂದ್ರೆ ಆಬ್ವಿಯಸ್ಲಿ 0. ದೆನ್ ಮೈನಸ್ 1 ಮೈನಸ್ 2 3 6 ಮೈನಸ್ 1 ಮೈನಸ್ 6 ಬಿಕಮ್ ಮೈನಸ್ 7 ಸೇಮ್ ಆ್ಯಸ್ ಇಟ್ ಈಸ್. 2 2 4 ಆಯಿತು. 3 ಮೈನಸ್ 4 ಅಂತಂದ್ರೆ ಮೈನಸ್ 1. ಕ್ಲಿಯರ್? ಸೊ ಈಗ ನಮಗೆ ಇಲ್ಲೇನಾಯ್ತು, R2 ನಮಗೆ ಮುಗೀತು. ದೆನ್ ನೆಕ್ಸ್ಟ್ R3 ಏನು ಚೇಂಜಸ್ ಮಾಡ್ಕೊಂಡಿವಿ ನೋಡಿರಿ, R3 ಮೈನಸ್ 3 ಇಂಟು R1. ಓಕೆ, R3 ಮೈನಸ್ 3 ಇಂಟು R1. ದಿಸ್ ಈಸ್ R3. ಹೌದಾ? ಇದನ್ನು 3ಲೇ ಮಲ್ಟಿಪ್ಲೈ ಮಾಡ್ಕೊಂಡು 3 ಮೈನಸ್ 3 0. ದೆನ್ 5 ಐತಿ, ಇಲ್ಲಿ 3ಲೇ ಅಂದ್ರೆ 3 3 9 ಮೈನಸ್ 5 ಮೈನಸ್ 9 ಬಿಕಮ್ಸ್ ಎಷ್ಟಾಗುತ್ತೆ, ಮೈನಸ್ 14. ಬಿಕಾಸ್ ಮೈನಸ್ ಮೈನಸ್ ಬಿಕಮ್ ಪ್ಲಸ್ ಸೇಮ್ ಆ್ಯಸ್ ಇಟ್ ಈಸ್. 4 3 2 6 4 ಮೈನಸ್ 6 ಮೈನಸ್ 2. ಕ್ಲಿಯರ್? ದೆ ನೆಕ್ಸ್ಟ್ R4 ಏನು ಚೇಂಜಸ್ ಆಗುತ್ತೆ, R4 ಮೈನಸ್ R1. R4 ಅಂದರೆ ಇದು 1 ಮೈನಸ್ 1 0. 17 ಮೈನಸ್ 3 14. 4 ಮೈನಸ್ 2 2. ಕ್ಲಿಯರ್?
ಇದನ್ನು ಅಪ್ಲೈ ಮಾಡಿದಾಗ ನಮಗೆ ಈ ಥರ ಆನ್ಸರ್ ಸಿಕ್ತು. ಸೊ ಇಲ್ಲಿ ನಮಗೆ ಏನಾಯಿತು, ಫಸ್ಟ್ ಕಾಲಮ್ 1 0 0 0 ಅಂತ ಹೇಳಿ ಸಿಕ್ಕಿ. ಸೊ ನಾವೀಗ ಏನು ಮಾಡಬೇಕಂತಂದ್ರೆ ಯಾವುದರೆ ಒಂದು ರೋ ಅಥವಾ 2 ರೋ ನಾವು 0 ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಏನು ಅಪ್ಲೈ ಮಾಡ್ತೀವಿ, ಸಿ ಹಿಯರ್ R3 ಇಂಟರ್ಚೇಂಜಸ್ ಟು R3 - 2 ಇಂಟು R2. ಇನ್ ದ ಸೇಮ್ ಕೇಸ್ R4 R4 + 2 ಇಂಟು R2 ಅಂತ ಚೇಂಜಸ್ ಮಾಡ್ಕೊತೀವಿ. ನೋಡಿರಿ ಆ ಥರ ಚೇಂಜ್ ಮಾಡ್ಕೊಂಡಾಗ ಏನು ವ್ಯಾಲ್ಯೂಸ್ ಬರ್ತಾವೆ ಅಂದ್ರೆ ಫಸ್ಟ್ R3 ಅಂದ್ರೆ R3 ಮತ್ತು R4 ಚೇಂಜ್ ಆಗುತ್ತೆ ಅಂದ್ರೆ R1 R2 ಆ್ಯಸ್ ಇಟ್ ಈಸ್ ಬರ್ಕೊಂಡಿವಿ. ಕ್ಲಿಯರ್. ಸೊ R3 - 2 ಇಂಟು R2. ಸೊ 2 ಇಂಟು R2 ಅಂದ್ರೆ 2 0s 0, 0 - 0 ಅಂದ್ರೆ 0 ಓನ್ಲಿ. ದೆನ್ 7 2s 14. ಸೊ -14 ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತಾ, 14 - 14 ಏನಾಗುತ್ತೆ ನಮಗೆ ಅಗೇನ್ 0. ಆ್ಯಂಡ್ ಇನ್ ದ ಸೇಮ್ ಕೇಸ್ 2 1s 2, -2 ಮೈನಸ್ ಆಫ್ -2 ಆಗುತ್ತೆ, ಮೈನಸ್ ಮೈನಸ್ ಬಿಕಮ್ ಪ್ಲಸ್ ಆದರೆ 2 ಒಳಗೆ 2 ಹೋದ್ರೆ ಅಗೇನ್ 0 ಸಿಗುತ್ತಾ. ಸೇಮ್ R4 ಏನು ಮಾಡ್ತೀವಿ ನೋಡು, R4 + 2 ಇಂಟು R2 ಅಗೇನ್ ಸೇಮ್, ಬಿಕಾಸ್ ಇಲ್ಲಿ 7 2s 14, ಇಲ್ಲಿ 14 ಐತಿ, 14 ಒಳಗೆ 14 ಹೋಗುತ್ತೆ. ಸೇಮ್ ಕೇಸ್ ಇಲ್ಲಿ 2ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 ಒಳಗೆ 2 ಹೋಗುತ್ತೆ. ಸೊ ಇದೂ ಏನಾಗ್ಬಿಡುತ್ತೆ ವ್ಯಾಲ್ಯೂಸ್ 0. ಕ್ಲಿಯರ್. ಸೊ ಈಗೇನಾಯಿತು, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ನಮಗೆ ಏನು ಸಿಕ್ತು, 1 and 2. ಹೌದು. ಸೊ ರೈಟ್ ಡೌನ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಈಸ್ 2. ಹೌದಾ. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ 2 ಆಯಿತು ಅಂದಮೇಲೆ ನೆಕ್ಸ್ಟ್ ಸೇಮ್ ವಿಚ್ ಈಸ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಸೊ ಇದ್ರ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಲಾಸ್ಟ್ ಎಕ್ಸಾಂಪಲ್ನಾಗ ಸಾಲ್ವ್ ಮಾಡಿ ಸ್ಟಾಪ್ ಮಾಡಿದ್ವಿ. ಬಟ್ ಇಲ್ಲಿ ಏನು ಕೇಳ್ಯಾರ, ಕಂಪ್ಲೀಟ್ಲಿ ದ ಸಿಸ್ಟಮ್ ಆಫ್ ಇಕ್ವೇಷನ್ ಅಂತ ಕೇಳ್ಯಾರ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ 2 ಇಕ್ವೇಷನ್ಸನ್ನು ತಗೊಂಡು ಸಾಲ್ವ್ ಮಾಡಬೇಕಾಗ್ತೈತಿ. ಆ ಇಕ್ವೇಷನ್ಸನ್ನು ಹೆಂಗೆ ತಗೋಬೇಕು ಅಂತಂದ್ರೆ ಆಬ್ವಿಯಸ್ಲಿ ನಮಗೆ ಗೊತ್ತೈತಿ ಇದು x1 y1 x y z ಐತಿ. ಹೌದಾ, x y z ಅಂತ ಐತಿ. ಸೊ ಇಕ್ವೇಷನ್ ಒಳಗೆ ತೊಗೊಂಡಿದ್ದ ಪ್ರಕಾರ ಸೊ ಇಲ್ಲಿ ಫಸ್ಟ್ ಸೆಕೆಂಡ್ 2 ಇಕ್ವೇಷನ್ ಸಿಕ್ಕಂಗಿಲ್ಲ ಅಂತೂ 2 0 ಆಗ್ಯಾವ ಅಂತಂದ್ರೆ ಈ 2 ರೋನ ಬಿಟ್ಬಿಡ್ರಿ. ಇಲ್ಲೇನಾಗುತ್ತೆ ಅಂದರೆ ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ಕೋಬೋದು ಅಂತಂದ್ರೆ ಸಿ ಹಿಯರ್ x1 + 3y1 + 2z1. ಕ್ಲಿಯರ್. x1 3y1 2z1. ಇನ್ ದ ಸೇಮ್ ಕೇಸ್ ಸೆಕೆಂಡ್ ಒಳಗೆ ಎಕ್ಸ್ ಅಂತೂ ಇಲ್ಲ 0 ಐತಿ. ಸೊ ಇದು ಅಂದ್ರೆ y. ಸೊ -7y2 ಆ್ಯಂಡ್ -z2 ಬಿಕಾಸ್ ಇದು x1 y1 z1 ಆದರೆ ಇದು x2 y2 z2 ಆಗ್ತೈತಿ. ಸೊ ಈ ಥರ ಏನು ಮಾಡ್ಬೇಕಂದ್ರೆ 2 ಇಕ್ವೇಷನ್ಸನ್ನು ರೈಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಅದರಿಂದ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ಸ್ ರೈಟ್ ದ ಇಕ್ವೇಷನ್ಸ್. ಸಿ ಹಿಯರ್ ಇಕ್ವೇಷನ್ ಬರ್ಕೊಂಡಿವಿ ಹೆಂಗಂತಂದ್ರೆ x1 + 3x2 + 2x3. ಹೌದು, ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲೇನಾಗುತ್ತೆ x1 ಅಂತೂ 0 ಐತಿ. ಸೊ -7x2 ಪ್ಲಸ್ ಆಫ್ ಮೈನಸ್ ಅಂತಂದ್ರೆ -x3. ಸೊ ಇದೆರಡು ಇಕ್ವೇಷನ್ ಆಯಿತು. ಈ 2 ಇಕ್ವೇಷನ್ನ ಬರ್ಕೊಂಡ್ವಿ. ಇಕ್ವೇಷನ್ ನಂಬರ್ 1 and 2 ಅಂತ ಬರ್ಕೊಂಡ್ವಿ. ದೆನ್ ಫ್ರಮ್ ಇಕ್ವೇಷನ್ ನಂಬರ್ 2 ಎರಡರಾಗ ಯಾವುದಾರ ಒಂದು ಇಕ್ವೇಷನ್ ತೊಗೊಂಡು x1 x2 x3 ಇಷ್ಟರಾಗ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕಾಗ್ತೈತಿ. ಸೊ ಐ ಹೋಪ್ ನಿಮಗೆ ಇಕ್ವೇಷನ್ ಹೆಂಗೆ ಸಾಲ್ವ್ ಮಾಡಬೇಕನ್ನೋ ನಾಲೆಜ್ ಐತಿ ಅನ್ಕೊತೀನಿ. ಬಿಕಾಸ್ ಇನ್ ಪ್ರೀವಿಯರ್ ಕ್ಲಾಸಸ್ ಮೀನ್ಸ್ PUC ಒಳಗೆ ಇಕ್ವೇಷನ್ ಸೊಲ್ಯೂಷನ್ ಆಫ್ ಇಕ್ವೇಷನ್ಸ್ ಅಂತ ಹೇಳಿ ಒಂದು ಮೆಥಡೇ ಯೂಸ್ ಮಾಡ್ತಿದ್ವಿ. ಕ್ಲಿಯರಾ. ನೆಕ್ಸ್ಟ್ ನೋಡಿರಿ, ಫ್ರಮ್ ಇಕ್ವೇಷನ್ ನಂಬರ್ 2 ಇದು ಇಕ್ವೇಷನ್ ನಂಬರ್ 2 ಐತಿ. ಏನೈತಿ, -7x2 - x3 = 0 ಐತಿ. ದೇರ್ ಫಾರ್ ಆ್ಯಸ್ ಇಟ್ ಈಸ್ ಇಟ್ಕೊಂಡು ಈಗ ನಾವು x3 = ಈ -x2 ನಿ ಕಾರ್ಡ್ ತೊಗೊಂಡ್ವಿ ಅಂತಂದ್ರೆ ಇದೇನಾಗ್ಬಿಡ್ತೈತಿ ನಮಗೆ x3ದ ವ್ಯಾಲ್ಯೂ. ಕ್ಲಿಯರ್. x3 = -7x2 ಅಂತ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಫ್ರಮ್ ಇಕ್ವೇಷನ್ ನಂಬರ್ 1 ಅಂದು ಇಕ್ವೇಷನ್ ನಂಬರ್ 1 ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಕ್ಲಿಯರ್. ಇಕ್ವೇಷನ್ ನಂಬರ್ 1 ಏನಿತ್ತು ಅಂತಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಕ್ವೇಷನ್ ನಂಬರ್ 1 ಏನೈತಿ, x1 + 3x2 + 2x3 = 0. ಕ್ಲಿಯರಾ. ದಿಸ್ ಈಸ್ ಇಕ್ವೇಷನ್ ನಂಬರ್ 1 ಐತಿ. ಇದನ್ನೇ ಏನು ಮಾಡಿವಿ ಜಸ್ಟ್ ಅಂದ್ರೆ ಈ x1 ಆ್ಯಸ್ ಇಟ್ ಈಸ್ ಬರ್ಕೊಂಡು ಪ್ಲಸ್ ಇದ್ದಿದ್ದನ್ನೇ x1 ಸೈಡಿಗೆ ತೊಗೊಂಡು = ಹಾಕಿವಿ. ಬಿಕಾಸ್ ನಮಗೆ ಇಲ್ಲಿ x3 ವ್ಯಾಲ್ಯೂ ಗೊತ್ತೈತಿ. ಸೊ = ಈ ಸೈಡ ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ -3x2. ಇನ್ ದ ಸೇಮ್ ಕೇಸ್ ಇಲ್ಲಿ ನೋಡ್ರಿ +2x3 ಅಂತ ಐತಿ. ಈ +2x3 ಇದ್ದಿದ್ದನ್ನು ನಾವೇನು ಮಾಡೀವಿ ಅಂತಂದ್ರೆ 2 ಆ್ಯಸ್ ಇಟ್ ಈಸ್ ಇಂಟು x3ದ ವ್ಯಾಲ್ಯೂ ಏನೈತಿ ನೋಡ್ರಿ, -7x2 ಐತಿ. ಹೌದಾ. ಸೊ -7x2
2. ಸೊ ಇಲ್ಲೇನಾಗುತ್ತೆ ಅಂದ್ರೆ 7 2 ಏನಾಯ್ತು ನಮಗೆ 14x2 ಆಯಿತು. ಸೊ ಇದನ್ನೇ ನಾವೇನು ಮಾಡೀವಿ ಇಲ್ಲಿ ಬರ್ಕೊಂಡಿವಿ. ಕ್ಲಿಯರ್. ದೆನ್ x1 ಈಸ್ ಈಕ್ವಲ್ ಟು ಎರಡು ಕಡೆ x2 ಐತಿ ಅಂದ್ರೆ ವಿ ಕ್ಯಾನ್ ಸಾಲ್ವ್ ಇಟ್. ಸೊ ಮೈನಸ್ ಪ್ಲಸ್ ಏನಾಗುತ್ತಾ ಮೈನಸ್. ಸೊ ಈ 3 ಒಳಗೆ 14 ಮೈನಸ್ ಮಾಡಿದ್ವಿ ಅಂದ್ರೆ ನಮಗೇನು ಸಿಗುತ್ತಾ 11. ಕ್ಲಿಯರ್. ಸೊ ಈಗ ನಮಗೆ ಇಲ್ಲೇನಾಯಿತು x1 ಮತ್ತು x3 ವ್ಯಾಲ್ಯೂ ಸಿಕ್ತು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ನಾವು ಚೂಸ್ x1 x2 ಸಿಕ್ಕೈತಿ ಬಟ್ x3 ಗೊತ್ತಿಲ್ಲ. ಸೊ x3ನ ನಾವೇನು ಮಾಡ್ತೀವಿ ಒಂದು ಕಾನ್ಸ್ಟಂಟ್ ಟರ್ಮ್ ಕೆ ಅಂತ ತಗೊಂಡು ಅದನ್ನು ಕಂಪ್ಲೀಟ್ ಸೊಲ್ಯೂಷನನ್ನು ಬರ್ಕೋಬೇಕು. ಸೊ ಇಟ್ಸ್ ಕಂಪ್ಲೀಟ್ ಸೊಲ್ಯೂಷನ್ ಏನಾಗ್ಬಿಡ್ತೈತಿ ಅಂದ್ರೆ x1 ಈಸ್ ಈಕ್ವಲ್ ಟು 11k. ಓಕೆ. ದೆನ್ x2 ಅಂದ್ರೆ ಓನ್ಲಿ k ಸೇಮ್ ಆ್ಯಸ್ ಇಟ್ ಈಸ್. x3 ಅಂದ್ರೆ -7k. ಇಲ್ಲೇನು ಫೈಂಡ್ ಔಟ್ ಮಾಡಿರ್ತೀವಲ್ಲ ಅದೇ ವ್ಯಾಲ್ಯೂಸ್. ಓಕೆ. ಈಗ x3 ಅಂದ್ರೆ 7k ಅಂದಂಗೆ x2 ಅಂತೇಳಿ ಹೌದಾ. ಸೊ ಜಸ್ಟ್ ನಾವೇನು ಮಾಡ್ತೀವಿ x1 x2 x3 ವ್ಯಾಲ್ಯೂಸ್ ಬರ್ಕೊಂಡ್ವಿ. x1 ಅಂತಂದ್ರೆ ನಮಗೇನು ಸಿಕ್ಕಿತ್ತು ಈಗ ಇಲ್ಲಿ ಸಾಲ್ವ್ ಮಾಡಿದಾಗ 11 x2ನ ನಾವು k ಅಂತ ಮಾಡ್ಕೊಂಡಿವಿ. ಸೊ ಇಲ್ಲಿ 11x2 ಐತಿ. ಸೊ ಅದಕ್ಕೆ ಇಲ್ಲಿ x2 ಬದಲು ಏನು ಮಾಡ್ತೀವಿ k. ಇನ್ ದ ಸೇಮ್ ಕೇಸ್ x3 ವ್ಯಾಲ್ಯೂ ಏನು ಬಂದೈತಿ 7x2 ಐತಿ. ಸೊ ಇದ್ರದ್ದು -7x2 ಅಂದ್ರೆ k. ಸೊ ದೀಸ್ ಆರ್ ದ ವ್ಯಾಲ್ಯೂಸ್. ಸೊ ಈ ಥರ ಇಕ್ವೇಷನನ್ನು ಸಾಲ್ವ್ ಮಾಡಿ ಪ್ರಾಬ್ಲಮ್ನ ಕಂಟಿನ್ಯೂವೇಷನ್ ಮಾಡ್ಕೊಳ್ಳೋದು ಒಂದು ಮೆಥಡ್ ಬರುತ್ತೆ. ಕ್ಲಿಯರ್. ಸೊ ಇನ್ ದ ಸೇಮ್ ಕೇಸ್ ಇನ್ನೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸ್ಮಾಲ್ ಪ್ರಾಬ್ಲಮ್ ಐತಿ. ಜಸ್ಟ್ ಇಲ್ಲಿ ಏನೈತೆ ಅಂದ್ರೆ ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡೋದೈತಿ. ಕ್ಲಿಯರ್. ಸೊ ಲ್ಯಾಂಬ್ಡಾ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. See the example. Find the value of lambda for which given system has a non-trivial system. So see here ಒಂದು ಇಕ್ವೇಷನ್ ಸೇಮ್ 3 ಇಕ್ವೇಷನ್ಸ್ ಕೊಟ್ಟಾರ. ಇದರೊಳಗೆ ಲ್ಯಾಂಬ್ಡಾ ಐತಿ. ಈ ಲ್ಯಾಂಬ್ಡಾದ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳ್ಯಾರ. ಓಕೆ. ಸೇಮ್ ಆ್ಯಸ್ ಇಟ್ ಈಸ್. ಜಸ್ಟ್ ನೋಡ್ರಿ ಲೆಟ್ ಅಸ್ ಕನ್ಸಿಡರ್ ದ ಗಿವನ್ ಸಿಸ್ಟಮ್. ಗಿವನ್ ಸಿಸ್ಟಮ್ನ ಮ್ಯಾಟ್ರಿಕ್ಸ್ ಫಾರ್ಮ್ ಒಳಗೆ ಬರ್ಕೊತೀವಿ. ರೈಟ್. ಸೊ ಮ್ಯಾಟ್ರಿಕ್ಸ್ ಫಾರ್ಮ್ನಾಗ ಬರ್ಕೊಂಡ್ವಿ ಅಂದ್ರೆ ನೋಡ್ರಿ ನಮಗೆ ಇಲ್ಲೇ ಐತಿ 2 -1 2. ಸೊ ಫಸ್ಟ್ ರೋ. ದೆನ್ 3 1 -1. Clear. 3 1 -1 same. X in lambda ಐತಿ. ಸೊ ದಿಸ್ ಈಸ್ ಅ ಲ್ಯಾಂಬ್ಡಾ. ದೆನ್ -2 ಇಟ್ ಈಸ್ 1. ಸೊ ಇದೇನಂತಂದ್ರೆ ಒಂದು ಡಿಟರ್ಮಿನೆಂಟ್. ಓಕೆ. ಸೊ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಜಸ್ಟ್ ಅದನ್ನೇ ಅಪ್ಲೈ ಮಾಡಿರಿ. ಇಲ್ಲಿ ನೋಡ್ರಿ ಈ 2 ತೊಗೊಂಡಿವಿ. ಸೊ 2 ಇಂಟು ಇನ್ ಬ್ರಕೆಟ್ ಆಫ್ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಫಸ್ಟ್ 1 1 1 2 1 2 ಮೈನಸ್ ಮೈನಸ್ ಬಿಕಮ್ ಪ್ಲಸ್. ಬಟ್ ಎರಡೂ ಕಡೆ ಮೈನಸ್ ಏನೈತೆ ಅಂದ್ರೆ ನಾವು ಮೈನಸ್ ಇಟ್ವಿ. ಓಕೆ. ನೆಕ್ಸ್ಟ್ ಪ್ಲಸ್ ಬಿಕಾಸ್ ಇದರಿಂದ ಆಲ್ವೇಸ್ ಪ್ಲಸ್ ಇಟ್ಕೊಂಡಿರ್ತೀವಿ ನಾವು. ಸೊ ನೆಕ್ಸ್ಟ್ ಏನು ಹೇಳಿದೆ ನಾ ಈ ಒನ್ ತೊಗೊಂಡಾಗ ಯಾವ್ಯಾವ ಮಲ್ಟಿಪ್ಲೈ ಮಾಡ್ಬೇಕಂತಿದೆ 3 ಇಂಟು 1 ದೆನ್ ಲ್ಯಾಂಬ್ಡಾ ಇಂಟು -1. ಕ್ಲಿಯರ್. ಸೊ 3 1 3 ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ. ಕ್ಲಿಯರ್. ಇನ್ ದ ಸೇಮ್ ಕೇಸ್ 2 ಈ 2 ತೊಗೊಂಡಾಗ ಈ 4 ಮಲ್ಟಿಪ್ಲೈ 3 2 6 ಲ್ಯಾಂಬ್ಡಾ 1 ಲ್ಯಾಂಬ್ಡಾ. ಸೊ 3 2 6 -6 ಆಗುತ್ತೆ. ಕ್ಲಿಯರ್. ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡ್ತೀರಿ. 1 -2 ಅಂತಂದ್ರೆ ನಮಗೇನು ಸಿಗ್ತೈತಿ -1 ಸಿಗ್ತೈತಿ. ಸೊ 2 ಇಂಟು 1 2. ಸೊ ಇಲ್ಲಿ ಮೈನಸ್ ಏನೈತಿ -2. ಸೇಮ್ 1 ಆ್ಯಸ್ ಇಟ್ ಈಸ್ 3 ಪ್ಲಸ್ ಲ್ಯಾಂಬ್ಡಾ. ಇಲ್ಲಿ ಏನಾಗ್ತೈತೆ ನೋಡ್ರಿ ಇಲ್ಲೇನು ಮಾಡೋಕ್ಕೆ ಬರಲ್ಲ ಪ್ಲಸ್ ಮೈನಸ್ ಬಿಕಾಸ್ ಇದು ಕೊಯಿಫಿಷಿಯಂಟ್ ಆಗುತ್ತೆ. ಇದು ನಮ್ಮ ನ್ಯೂಮರಿಕಲ್ ಆಗುತ್ತೆ. ಸೊ ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡ್ಕೊರಿ. 3 1 1 3 3 ಪ್ಲಸ್ 1 ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ. ಕ್ಲಿಯರ್. ನೆಕ್ಸ್ಟ್ ಇದನ್ನು ಹಾಗೆ ಮಾಡ್ಕೋರಿ ಬಿಕಾಸ್ ಇಲ್ಲಿ ಲ್ಯಾಂಬ್ಡಾ ಐತಿ. 2 6 12 ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ -12 ಆ್ಯಂಡ್ 2 ಇಂಟು ಲ್ಯಾಂಬ್ಡಾ 2 ಲ್ಯಾಂಬ್ಡಾ ಅಗೇನ್ ಮೈನಸ್ ಐತಿ. ಸೊ -2 ಲ್ಯಾಂಬ್ಡಾ. ನೆಕ್ಸ್ಟ್ ನೋಡ್ರಿ ಏನು ಮಾಡ್ತೀರಿ ಅಂತಂದ್ರೆ ನಾನು ಡೈರೆಕ್ಟ್ ಬರ್ದೀನಿ ಬಟ್ ಇದನ್ನು ಸಾಲ್ವ್ ಮಾಡ್ಕೋರಿ. ಹೆಂಗೆ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ನೋಡ್ರಿ ನಂಬರ್ಸ್ ಏನೇನದಾವ ಒಂದು ಕಡೆ ಬರ್ಕೋರಿ. ಫಸ್ಟ್ -2 +3 -12 ಹೌದು. ಸೊ ಇಲ್ಲಿ ನೋಡ್ರಿ -2 ಪ್ಲಸ್ ಮೈನಸ್ ಇಂಟು ಪ್ಲಸ್ ಏನಾಗ್ತೈತಿ ಮೈನಸ್ ಆಗ್ತೈತಿ. ಅಂದರೆ ಇದ್ರೊಳಗೆ ಇದು ಹೋಯ್ತು ಅಂದ್ರೆ ಏನಾಯ್ತು 1 ಉಳಿತು. ಕ್ಲಿಯರ್. ಇನ್ ದ ಸೇಮ್ -12. ಓಕೆ. ಸೊ 1 ಒಳಗೆ 12 ಹೋದ್ರೆ ಏನು ಉಳಿತೈತಿ ನಮಗೆ -11. ಸೊ ನ್ಯೂಮರಿಕಲ್ ಒಳಗೆ ನಮಗೆ ಇಲ್ಲಿ -11 ಸಿಕ್ಕೈತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಲ್ಯಾಂಬ್ಡಾ -2 ಲ್ಯಾಂಬ್ಡಾ ಐತಿ. ಸೊ ಲ್ಯಾಂಬ್ಡಾ -2 ಲ್ಯಾಂಬ್ಡಾ. ಸೊ 2 ಲ್ಯಾಂಬ್ಡಾ ಅಂದ್ರೆ 2 ಅದಾವ ಲ್ಯಾಂಬ್ಡಾ. 2 ಲ್ಯಾಂಬ್ಡಾ ಒಳಗೆ 1 ಲ್ಯಾಂಬ್ಡಾ ಹೋಯ್ತು ಅಂದ್ರೆ ನಮಗೇನು ಉಳಿತು ಓನ್ಲಿ ಲ್ಯಾಂಬ್ಡಾ ಉಳಿತು. ದೇರ್ಫೋರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -11. ಸೊ ದಿಸ್ ಈಸ್ ವಾಟ್ ಅವರ್ ಆನ್ಸರ್. ಸೊ ಇದು ಲ್ಯಾಂಬ್ಡಾದ ಫೈಂಡ್ ಔಟ್ ಮಾಡಿದ್ವಿ. ಓಕೆ. ಸೊ ಸಮ್ ಮೋರ್ ಎಕ್ಸಾಂಪಲ್ಸನ್ನು ನಾನು PDF ಫೈಲ್ ಒಳಗೆ ಅಪ್ಲೋಡ್ ಮಾಡ್ತೀನಿ. ಓಕೆ.
ಥ್ಯಾಂಕ್ ಯು.